ಸೊ ನಾನು ಹಳೆಯ ವಿಡಿಯೋದಲ್ಲಿ ನಿಮಗೆ ದುಬೈ ಬಂದು ಹೇಗೆ ಜಾಬು ಸರ್ಚ್ ಮಾಡೋದು, ಹಾಗೆ ಯಾವ ಥರ ಫ್ರಾಡ್ ಆಗುತ್ತೆ ಈ ಥರ ಎಲ್ಲ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೆ. ಸೊ ಈ ವಿಡಿಯೋದಲ್ಲಿ ನಿಮಗೆ ನಾನು ದುಬೈ ಬರಬೇಕಾದ್ರೆ ಎಷ್ಟು ಖರ್ಚಾಗ್ಬೋದು ಅಂತ ಒಂದು ಬಜೆಟ್ ಪ್ಲ್ಯಾನನ್ನು ಹೇಳ್ತೀನಿ, ಆಯಿತಾ. ಸೊ ಮೊದಲನೇದಾಗಿ ಇಲ್ಲಿ ಬರಲಿಕ್ಕೆ ಫಸ್ಟ್ನೇದಾಗಿ ಫ್ಲೈಟ್ ಟಿಕೆಟ್, ಎರಡನೇದಾಗಿ ವೀಸಾ, ಮೂರನೇದಾಗಿ ಅಕಾಮಿಡೇಷನ್ ಮತ್ತು ಫುಡ್. ಇದು 4 ಮೇನ್ ಆಗಿ ಖರ್ಚಾಗುವಂಥ ನಿಮಗೆ, ಅಂದರೆ ಈ 4ರಲ್ಲಿ ನಿಮಗೆ ಯಾವ ಥರ ಎಷ್ಟು ಅಮೌಂಟ್ ಬೇಕಾಗುತ್ತೆ ಅಂತ ನಾನು ಡೀಟೇಲಾಗಿ ಹೇಳ್ತೀನಿ, ಓಕೆನಾ. ಸೊ ಫಸ್ಟ್ ಫ್ಲೈಟ್ ಟಿಕೆಟು ನಿಮಗೆ ಎವರೇಜ್ ಒಂದು 15,000 ರೂಪಾಯಿ ಇರುತ್ತೆ. ಅಂದರೆ ಇದು ಸೀಸನ್ ಥರ, ಅಂದರೆ ಸೀಸನಲ್ಲಿ ಇದು ಚೇಂಜ್ ಆಗ್ತಿರುತ್ತೆ. ಅಂದರೆ ಫೆಸ್ಟಿವಲ್ ಟೈಮ್, ಲೈಕ್ ನೀವು ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ ಟೈಮಲ್ಲಿ ತುಂಬ ರೇಟ್ ಜಾಸ್ತಿ ಇರುತ್ತೆ, 25,000-30,000 ಸಾವಿರ ತನಕ ಹೋಗ್ಬೋದು. ಬಾಕಿ ಟೈಮಲ್ಲಿ ನಿಮಗೆ ಒಂದು ಎವರೇಜ್ ಒಂದು 15,000 ರೂಪಾಯಿ ಇಟ್ಕೊಳ್ಬೋದು, ಸರಿಯಾ. ಇದಾದ ನಂತರ ಮೇನ್ ವೀಸಾ ಬಂದು ನಿಮಗೆ 2 ಮಂತ್ ವಿಸಿಟ್ ವೀಸಾಕ್ಕೆ ಒಂದು ಸಾಧಾರಣ ಇಂಡಿಯಾದೊಂದು 22,000 ತನಕ ಆಗ್ಬೋದು. ಇಂಡಿಯನ್ ಮನಿ ವಿಸಿಟ್ ವೀಸಾಕ್ಕೆ 22,000 ತನಕ ಆಗ್ಬೋದು. ಸೊ ಮೂರನೇದಾಗಿ ಮೇನ್ ಬಂದು ಇಲ್ಲಿ ಅಕಾಮಿಡೇಷನ್. ಸೊ ನೋಡಿ, ಅಕಾಮಿಡೇಷನ್ ಯಾವ ಥರ ಇರುತ್ತಂದರೆ, ಇಲ್ಲಿನ ಕೆಲವೊಂದು ಪ್ಲೇಸಿಗೆ ಅನುಗುಣವಾಗಿ ರೇಟ್ ಚೇಂಜಸ್ ಆಗಿರುತ್ತೆ, ಆಯಿತಾ. ಡಿಪೆಂಡಿಂಗ್ ಅಪಾನ್ ಪ್ಲೇಸ್, ಅಂದರೆ ಕೆಲವು ಏರಿಯಾದಲ್ಲಿ ತುಂಬ ರೇಟ್ ಜಾಸ್ತಿ ಇರುತ್ತೆ ರೂಮ್ಸ್ ಎಲ್ಲ, ಕೆಲವು ಏರಿಯಾದಲ್ಲಿ ಕಮ್ಮಿ ಇರುತ್ತೆ. ಲೈಕ್ ಈಗ ನೀವು ದುಬೈಯಲ್ಲಿ ಶಾರ್ಜಾಕ್ಕೆ ಹೋದರೆ ತುಂಬ ರೇಟ್ ಕಮ್ಮಿ ಇರುತ್ತೆ. ಬಟ್ ಏನಂದರೆ ಶಾರ್ಜಾದಲ್ಲಿ ನಿಮಗೆ ಆಲ್ಮೋಸ್ಟ್ ಎಲ್ಲ ಇಂಡಸ್ಟ್ರಿಯಲ್ ಏರಿಯಾ ಮಾತ್ರ. ನೀವು IT ಎಲ್ಲ ಮಾಡಿ ಆಲ್ಮೋಸ್ಟ್ ಇಂಡಸ್ಟ್ರಿಯಲ್ ಏರಿಯಾ ಫೀಲ್ಡಿಗೆ ಅಥವಾ ಇಂಡಸ್ಟ್ರಿಯಲ್ ಏನಾದರೂ ವರ್ಕ್ ಮಾಡೋ ಪ್ಲ್ಯಾನ್ ಇದ್ದರೆ ನೀವು ಶಾರ್ಜಾದಲ್ಲಿ ಪ್ಲ್ಯಾನ್ ಮಾಡಬಹುದು. ಅದು ಬಿಟ್ಟರೆ ನಿಮಗೆ ಸ್ವಲ್ಪ ಮಾಲಲ್ಲಿ ಅಥವಾ ಈಗ ಸೇಲ್ಸ್ ಮ್ಯಾನು ಅಥವಾ ಲೇಬರು ಈ ಥರ ವರ್ಕ್ ಎಲ್ಲ ಆದರೆ ನೀವು ದುಬೈ ಬಂದು ನೋಡ್ಬೋದು. ಇಲ್ಲಿ 3 ಥರ ನಿಮಗೆ ಅಕಾಮಿಡೇಷನ್ ಸಿಗುತ್ತೆ. ಒಂದು ನಿಮಗೆ ಬೆಡ್ ಸ್ಪೇಸ್ ಅಂತ, ಆಮೇಲೆ ನೀವು ಪಾರ್ಟಿಷನ್ ಅಂತ ತಗೊಳ್ಬೋದು, ಸರಿಯಾ. ಅದಾದ ನಂತರ ರೂಮ್ ಅಂತ ತಗೊಳ್ಬೋದು. ಬೆಡ್ ಸ್ಪೇಸ್ ಹೇಗಂದರೆ ನಿಮಗೆ ಒಂದು ರೂಮಲ್ಲಿ ಒಂದು 4-5 ಬೆಡ್ ಹಾಕಿರ್ತಾರೆ, ನಿಮಗೆ ಶೇರ್ ಮಾಡಿ ಅದ್ರ ಜೊತೆ ಕಿಚನ್ ಅಟ್ಯಾಚ್ಡ್ ಇರುತ್ತೆ, ನೀವು ಅಲ್ಲಿ ಶೇರ್ ಮಾಡಿ ತಗೊಳ್ಬೋದು. ಅದು ಮಿನಿಮಮ್ ನಿಮಗೆ ಒಂದು 400 ದಿರಮ್, ಅಂದರೆ ಇಂಡಿಯಾದೊಂದು 9,000 ರೂಪಾಯಿ ಆಯಿತು, ಓಕೆನಾ. ಮತ್ತು ಫುಡ್ ಬಂದು ನಿಮ್ಮ ಚಾಯ್ಸು, ನೀವು ಅಲ್ಲೇ ಕಿಚನ್ ಕೊಟ್ಟಿರ್ತಾರೆ, ಎಲ್ಲ ಫೆಸಿಲಿಟಿ ಇರುತ್ತೆ. ನಿಮಗೆ ಗ್ಯಾಸ್ ಇದು ಕೆಲವೊಂದು ಕಡೆ ನೀವು ಪೇ ಮಾಡಬೇಕಾಗುತ್ತೆ, ಒಂದು 20 ದಿರಮ್ ಇರುತ್ತೆ ತಿಂಗಳಿಗೆ, ಅದೇನು ದೊಡ್ಡದಲ್ಲ. ಸೊ ನೀವೇ ಕುಕ್ ಮಾಡ್ಬೋದು. ಅದು ಸ್ವಲ್ಪ ನಿಮಗೆ ಎಕ್ಸ್ಪೆನ್ಸಿವ್ ಆಗ್ಬೋದು, ಯಾಕಂದ್ರೆ ನೀವು ಹೊರಗಿಂದ ತಂದು ಡೈಲಿ ಕುಕ್ ಮಾಡೋದು, ವರ್ಕ್ ನಿಮಗೆ ಹೋಗಬೇಕಾಗುತ್ತೆ, ನೀವು ಇಂಟರ್ವ್ಯೂ ಇದ್ದಾಗ ಹೊರಗಡೆ ಹೋಗಬೇಕಾಗುತ್ತೆ, ಅದರಿಂದ ಸ್ವಲ್ಪ ಕಷ್ಟ ಆಗ್ಬೋದು. ಅದಕ್ಕಿಂತ ನೀವು ಬೆಟರ್ ಏನಂದರೆ, ದುಬೈ ಎಲ್ಲ ಕಡೆ ಕ್ಯಾಂಟೀನ್ ವ್ಯವಸ್ಥೆ ಉಂಟಾಯ್ತಾ. ನಿಮಗೆ ದುಬೈ ಬಂದ ತಕ್ಷಣ ಎಲ್ಲ ಗೊತ್ತಾಗುತ್ತೆ, ಅಲ್ಲಲ್ಲಿ ಬ್ರೋಚರ್ಸ್ ಕೊಟ್ಟಿರ್ತಾರೆ, ನಿಮ್ಗೆ ಯಾವ ಹೋಟೆಲ್ಗೆ ಹೋದರೂ ಕ್ಯಾಂಟೀನ್ ನಂಬರ್ ಇರುತ್ತೆ, ನೀವು ಅವರಿಗೆ ಒಂದು ಕಾಂಟ್ಯಾಕ್ಟ್ ಮಾಡಿ ನೀವು ಹೇಳಿದರೆ ನಿಮಗೆ ಮಂತ್ಲಿ 250, ಡಿಪೆಂಡಿಂಗ್ ಅಪಾನ್ ನೀವು ಚಾಯ್ಸ್ ಮಾಡುವಂಥ ಫುಡ್ ಮೇಲೆ, ಮಿನಿಮಮ್ ನಿಮಗೆ 200-250ರಿಂದ ಸ್ಟಾರ್ಟ್ ಆಗುತ್ತೆ. 3 ಟೈಮ್ ಫುಡ್ ಕೊಡ್ತಾರೆ, ಬೆಳಗ್ಗೆ ಬ್ರೇಕ್ಫಾಸ್ಟ್, ಲಂಚ್ ಮತ್ತು ಡಿನ್ನರ್. ನಾನ್ ವೆಜ್ ಇರುತ್ತೆ, ಬೆಳಗ್ಗೆ ಎಲ್ಲ ಒಳ್ಳೆ ಊಟ, ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಒಳ್ಳೆ ಇದು ಕೊಡ್ತಾರೆ ಬ್ರೇಕ್ಫಾಸ್ಟ್. ಸೊ ನೀವು ಅದನ್ನು ಚಾಯ್ಸ್ ಮಾಡ್ಕೊಳ್ಬೋದು. ನಿಮಗೆ ಅಲ್ಲೊಂದು 250 ರೂಪಾಯಿ ಅದಕ್ಕೆ ಇಟ್ಕೊಳ್ಳಿ. ಒಟ್ಟಾಗಿ ನಿಮ್ಮ ವೀಸಾ, ಫ್ಲೈಟ್ ಟಿಕೆಟ್, ರೂಮು ಮತ್ತು ಫುಡ್ ಇದೆಲ್ಲ ಸೇರಿ ಒಂದು ಫಸ್ಟಿಗೆ ನೀವು ಬರಬೇಕಾದ್ರೆ ಒಂದು 50,000 ತನಕ ಖರ್ಚಾಗ್ಬೋದು. ಇಲ್ಲಿ ನಾನು ಫ್ಲೈಟ್ ಮತ್ತು ವೀಸಾ ಆ್ಯಡ್ ಮಾಡಿ ಹೇಳೋದು. ನಿಮಗೆ ಮಂತ್ಲಿದು ಖಾಲಿ ಫುಡ್ ಮತ್ತು ಅಕಾಮಿಡೇಷನ್ ಹೇಳೋದಂದರೆ ನಿಮಗೆ 600 ದಿರಮ್, ಅಂದರೆ ಒಂದು 12,000ದಿಂದ 15,000 ತನಕ ನಿಮಗೆ ಫುಡ್ಡು ಮತ್ತು ರೂಮಿದು ಖರ್ಚಾಗುತ್ತೆ. ಸೊ ಈ ಥರ, ಓಕೆನಾ. ಸೊ ಅದೇ ಇಲ್ಲಿ ನಿಮಗೆ ಮತ್ತೊಂದು ಅನ್ಸ್ಕೊಳ್ಬೋದು, ನಾವು ಫಸ್ಟಿಗೆ ಬಂದಾಗ, ಅಂದರೆ ನೀವು ಫಸ್ಟಿಗೆ ಇಲ್ಲಿ ಬಂದಾಗ ನಿಮ್ಮ ಫ್ರೆಂಡ್ಸ್ ಯಾರಿದ್ದರೆ ಬೆಟರ್, ನೀವು ಅವ್ರ ಜೊತೆ ಸ್ವಲ್ಪ ಮಾತಾಡಿ ಇಲ್ಲಿ ಬಂದು ಒಂದು 2 ದಿವಸ ಅವ್ರ ಜೊತೆ ಉಳಿದು ರೂಮ್ ಸರ್ಚ್ ಮಾಡ್ಬೋದು. ರೂಮ್ ಸರ್ಚ್ ಮಾಡೋದೇನು ದೊಡ್ಡ ವಿಷಯ ಏನಲ್ಲ. ಇಲ್ಲಿ ಪ್ರತಿ ಒಂದು ಸ್ಟ್ರೀಟಲ್ಲೂ ಕೂಡ ನಿಮಗೆ ಪೋಸ್ಟರ್ ಹಚ್ಚಿರ್ತಾರೆ, ನಂಬರ್ ಇರುತ್ತೆ. ಈ ನಂಬರಿಗೆ ತುಂಬ ಜನ ಡೀಲರ್ಸ್ ಇರ್ತಾರೆ, ನೀವು ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಅಲ್ಲೇ ಬೇಗ ಸಿಗುತ್ತೆ. ಡೆಪಾಸಿಟ್ ಒಂದೊಂದು ಸರಿ ಕೊಡಬೇಕಾಗುತ್ತೆ, ಅದು ನೀವು ಒಂದು ಡಿಪೆಂಡಿಂಗ್ ಅಪಾನ್ ಏರಿಯಾ ಮೇಲೆ ಡಿಪೆಂಡಿಂಗ್ ಆಗುತ್ತೆ, ಆಯಿತಾ. ನೀವು ಇಲ್ಲಿ ಬಂದ ತಕ್ಷಣ ಅದೇ ರೂಮ್ ಹುಡುಕ್ಲಿಕ್ಕೆ ಈಸಿ. ನಿಮ್ಗೆ ಯಾರಾದರೂ ಫ್ರೆಂಡ್ಸ್ ಅಥವಾ ನಿಮ್ಮ ಮನೆಯವರು ಯಾರಾದರೂ ಫ್ಯಾಮಿಲಿ ಇದ್ದರೆ ಆ ಥರ ಬರೋದು, ಅಥವಾ ನೀವು ಸಿಂಗಲ್ ಬಂದರೂ ಏನು ಟೆನ್ಷನ್ ಇಲ್ಲ. ಬರೋದಿದ್ದರೆ ನೀವು ಒಬ್ಬರೇ ಬರೋದಿದ್ರು ಮಂತ್ ಎಂಡ್ ಟೈಮ್ ಬರೋ ಥರ ನೋಡಿ, ಅಂದರೆ ಒಂದು 25 ತಾರೀಕು ನಂತರ. ಯಾಕಂದರೆ ಮಂತ್ ಎಂಡಿಗೆ ರೂಮ್ ಇಲ್ಲಿ ಖಾಲಿಯಾಗುವ ಚಾನ್ಸಸ್ ಇರುತ್ತೆ. ಖಾಲಿಯಾಗಿ ಕೆಲವರು ಇಲ್ಲಿ ಶಿಫ್ಟಿಂಗ್ ಆಗ್ತಾ ಇರುತ್ತೆ. 1-2 ತಿಂಗಳು ಈ ರೂಮಲ್ಲಿ ಇರ್ತಾರೆ, ಆಮೇಲೆ ಬೇರೆ ಕಡೆ ಜಾಬ್ ಅದೇ ಬೇರೆ ಕಡೆ ರೂಮಿಗೆ ಹೋಗ್ತಾರೆ. ಹಾಗೆ ಆ ಟೈಮಲ್ಲಿ ಸ್ವಲ್ಪ ರೂಮ್ ಎಲ್ಲ ಸಿಗ್ತಾ ಇರುತ್ತೆ. ರೂಮ್ ಅಂತೂ ಏನು ಪ್ರಾಬ್ಲಮ್ ಇಲ್ಲ, ಸಿಗುತ್ತೆ. ಅದೇ ಈ ಥರ ನಿಮ್ಮ ಖರ್ಚು ಬೇಕು. ಅದಾದ ನಂತರ ನೆಕ್ಸ್ಟ್ ನಿಮಗೆ ತಿರುಗಾಡಲಿಕ್ಕೆ ಅಂದರೆ ನೀವೀಗ ಇಲ್ಲಿ ಬಂದ ತಕ್ಷಣ ಜಾಬ್ ಅಪ್ಲೈ ಮಾಡ್ತಾರೆ, ಇಂಟರ್ವ್ಯೂ ನೀವಿದ್ದ ಪ್ಲೇಸಲ್ಲಿ ಮಾತ್ರ ಇರೋದಿಲ್ಲ, ಎಲ್ಲ ಹೋಗಬೇಕಾಗುತ್ತೆ. ಇಲ್ಲಿ ಏನಂದರೆ
ಮೆಟ್ರೋ ಕಾರ್ಡ್ ನೀವು ಇಟ್ಕೊಂಡ್ರೆ ಒಂದು ಮಿನಿಮಮ್ 10 ದಿರಮ್ ರೀಚಾರ್ಜ್ ಮಾಡಿಕೊಂಡ್ರು ನೀವು ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗಿ ಬರ್ಬೋದು, ಆಯಿತಾ. ಅದರಿಂದ ಏನು ಟೆನ್ಷನ್ ಇಲ್ಲ. ಮೆಟ್ರೋ ಕಾರ್ಡ್ ನಿಮಗೆ ಬಸ್ಸಿಗೆ ಯೂಸ್ ಆಗುತ್ತೆ, ಟ್ಯಾಕ್ಸಿಗೆ ಯೂಸ್ ಆಗುತ್ತೆ, ಹಾಗೂ ಮೆಟ್ರೋದಲ್ಲಿ ಯೂಸ್ ಆಗುತ್ತೆ. ಮೆಟ್ರೋ ಹೋಗಿ ಬರಲಿಕ್ಕೆ ಖರ್ಚು. ಅದಾದ ನಂತರ ಮೇನ್ ಥಿಂಗ್ ಏನಂದರೆ ನಿಮ್ಮ ಕೆಲವು ಸೈಡ್ ಖಾಲಿ, ಕೆಲವು ನೀವು ಹೊರಗಡೆ ಹೋಗಬೇಕಾಗುತ್ತೆ, ಕೆಲವು ವೀಕೆಂಡ್ ಟೈಮಲ್ಲಿ ಸ್ವಲ್ಪ ತಿರುಗಾಡಲಿಕ್ಕೆ ಹೋಗು ಅನಿಸುತ್ತೆ, ಆ ಥರ. ಅದು ಡಿಪೆಂಡಿಂಗ್ ನಿಮ್ಮ ಮೇಲೆ, ನಿಮ್ಮ ಯೋಚನೆಗೆ ಬಿಟ್ಟದ್ದು. ಸೊ ನಾನು ಹೇಳೋದಂದರೆ ಖಾಲಿ ನೀವು ಜಾಬಿಗೆ ಸರ್ಚ್ ಮಾಡಲಿಕ್ಕೆ ಬರೋಕ್ಕಿದ್ರುವ, ನೀವು ಒಬ್ಬರೇ ಬರೋದಿದ್ರುವ, ನಿಮ್ಮ ಕೈಯಲ್ಲಿ ಒಂದು 60-70 ಸಾವಿರ ರೂಪಾಯಿ ಇದ್ದರೆ ನೀವು ಆರಾಮಾಗಿ ಒಂದು 2 ತಿಂಗಳು ಬಂದು ಇಲ್ಲಿ ಜಾಬ್ ಸರ್ಚ್ ಮಾಡ್ಬೋದು. ಇದಿಷ್ಟು ನಿಮ್ಮ ಖರ್ಚಿನ ಬಗ್ಗೆ ಹೇಳಿದ್ದೇನೆ. ನೆಕ್ಸ್ಟು ನಿಮ್ಮ ವೀಸಾ ಪ್ರೊಸೆಸ್, ಆಯಿತಾ. ಈಗ ನೀವು ಇಲ್ಲಿ ಬಂದ್ರಿ, ಇಲ್ಲಿ ಬಂದ ನಂತರ 2 ತಿಂಗಳೊಳಗೆ ಜಾಬ್ ಸಿಕ್ಕಿದರೆ ಒಳ್ಳೆಯದು, ಸಿಗುತ್ತೆ. ಒಂದು ವೇಳೆ ಸಿಗಲಿಲ್ಲ ಆದರೂ ನೀವು ಎಕ್ಸಿಟ್ ಮಾಡಬೇಕಾಗುತ್ತೆ. ಯಾಕಂದರೆ ನಿಮ್ಮದು ವೀಸಾ ಎಕ್ಸ್ಪೈರ್ ಆದ ತಕ್ಷಣ ನೀವು ರಿನ್ಯೂವಲ್ ಮಾಡಬೇಕು. ಇಲ್ಲಿ 2 ಥರ ಆಪ್ಷನ್ ಉಂಟು. ನಿಮಗೆ ಒಂದು ಇಂಡಿಯಾನೂ ಹೋಗಿ ಬರ್ಬೋದು, ಅಥವಾ ಇಲ್ಲಿಂದನೇ ನೀವು ರಿನ್ಯೂವಲ್ ಮಾಡ್ಕೊಳ್ಬೋದು, ಅಥವಾ ಇಲ್ಲಿಂದ ಎಕ್ಸಿಟ್ ಆಗಿ ನೀವು ಇಲ್ಲಿಂದ ಒಮಾನ್ ಅಥವಾ ಬೇರೆ GCC ಕಂಟ್ರಿ ಅಥವಾ ಕುವೈತ್ ಎಲ್ಲಿ ಬೇಕಾದರೂ ನೀವು ಎಕ್ಸಿಟ್ ಆಗಿ ಬಂದು ರಿನ್ಯೂವಲ್ ಮಾಡ್ಕೊಳ್ಬೋದು. ಚಾರ್ಜಸ್ ಹೇಳ್ತೀನಿ ಕೇಳಿ. ನಿಮಗೆ ಇಲ್ಲೇ ಕೂತ್ಕೊಂಡು, ಅಂದರೆ ನಿಮ್ದು ಈಗ 2 ತಿಂಗಳಾಯಿತು, ನಿಮ್ಮದು ರಿನ್ಯೂವಲಿಗೆ ಟೈಮ್ ಆಯಿತು, ಒಂದು 4-5 ದಿವಸ ಉಂಟು, ಆವಾಗ ನಿಮಗೆ ಖಾಲಿ ನಿಮಗೆ 1 ತಿಂಗಳು ಮಾತ್ರ ಬೇಕು ವೀಸಾ. ನೀವು ಎಕ್ಸಿಟ್ ಮತ್ತು ಹೋಗಿ ಬರೋದೆಲ್ಲ ಕಷ್ಟ ಆಗುತ್ತೆ ಅಂತ ಹೇಳಿದರೆ ನೀವು ಇಲ್ಲೇ ಕೂತ್ಕೊಂಡು, ನೀವು ದುಬೈಯಲ್ಲಿ ಇದ್ಕೊಂಡು ನಿಮಗೆ ರಿನ್ಯೂವಲ್ ಮಾಡ್ಬೋದು. ಬಟ್ ಅದು ಚಾರ್ಜಸ್ ಮಾತ್ರ ಸೇಮ್ ಆಗುತ್ತೆ. 1,000 ರೂಪಾಯಿ, 1,000 ದಿರಮ್ ನಿಮಗೆ ಖರ್ಚಾಗುತ್ತೆ. 1,000 ದಿರಮ್ ಅಂದರೆ ಇಂಡಿಯಾದೊಂದು 22-23 ಸಾವಿರ ರೂಪಾಯಿ ಆಯಿತು. ಅದೇ ನೀವು ಎಕ್ಸಿಟ್ ಆಗಿ ಹೋಗಿ ಬರುತ್ತಿದ್ರು 2 ಮಂತ್ ನಿಮಗೆ ಪುನಃ ನಿಮಗೆ 2 ಮಂತ್ ಎಕ್ಸ್ಟೆಂಡ್ ಮಾಡಿಕೊಡ್ತಾರೆ. ಸೇಮ್ ನಿಮಗೆ ಅಮೌಂಟು ಸೇಮ್. ಆದ್ದರಿಂದ ನಿಮ್ಗೆ ಬೆಟರ್ ಏನಂದರೆ ನೀವು ಒಂದು ವೇಳೆ ರಿನ್ಯೂವಲ್ ಮಾಡೋದಿದ್ರು ನೀವು ಎಕ್ಸಿಟ್ ಮಾಡಿ ಬರೋದು ಒಳ್ಳೆಯದು. ಎಕ್ಸಿಟ್ ಮಾಡಲಿಕ್ಕೆ 2 ಥರ ಪ್ರೊಸೆಸ್ ಉಂಟು ಕೇಳಿ. ಒಂದನೇದಾಗಿ ಬಸ್ಸಲ್ಲಿ ಹೋಗ್ಬೋದು. ಬಸ್ಸಲ್ಲಿ ಹೋಗೋದಿದ್ರೆ ನಿಮಗೆ 1,100 ದಿರಮ್ ಒಳಗೆ ಆಗುತ್ತೆ. ಇಲ್ಲಿಂದ ಒಮನಿಗೆ ಕರ್ಕೊಂಡು ಹೋಗ್ತಾರೆ ಥ್ರೂ ಬಸ್ಸಿಂದ. ಆಮೇಲೆ ಅಲ್ಲಿಂದೊಂದು 5-6 ಅವರ್ ಉಳಿಬೇಕಾಗುತ್ತೆ, ರೂಮ್ ಕೊಡ್ತಾರೆ. ಅದಾದ ನಂತರ ಇಲ್ಲಿ ದುಬೈನ ವೀಸಾ ಅಪ್ರೂವಲ್ ಆದಮೇಲೆ ನಿಮಗೆ ಕರ್ಕೊಂಡು ಬಂದು ಮಿಡ್ ನೈಟಿಗೆ ಇಲ್ಲಿ ಬಿಡ್ತಾರೆ. ಫ್ಲೈಟಲ್ಲಿ ಹೋಗಿ ಬರ್ಬೋದು. ಫ್ಲೈಟಲ್ಲಿ ಹೋಗಿ ಬಂದರೆ ನಿಮಗೆ ಈ ಟೈಮ್ ತುಂಬ ಕಮ್ಮಿ ಆಗುತ್ತೆ. ಅಂದರೆ ನಿಮಗೊಂದು 4-5 ಅವರ್ ಒಳಗೆ ನೀವು ಹೋಗಿ ಅಲ್ಲಿ ಎಕ್ಸಿಟ್ ಆಗೋದು, ಅಲ್ಲೇ ಏರ್ಪೋರ್ಟಿಂದ ಬೈ ಲೇಯರ್ ತಗೊಂಡು ಪುನಃ ಅದೇ ಫ್ಲೈಟಿಂದ ವಾಪಸ್ ಬರ್ಬೋದು. ಬಟ್ ನಿಮಗೆ ಒಂದು 250 ದಿರಮ್ ಎಕ್ಸ್ಟ್ರಾ ಖರ್ಚಾಗುತ್ತೆ. ಬಸ್ಸಲ್ಲಿ ಹೋದರೆ 1,000 ದಿರಮ್, ನೀವು ಫ್ಲೈಟಲ್ಲಿ ಹೋದರೆ 1,250 ದಿರಮ್ ಖರ್ಚಾಗುತ್ತೆ. ಆ 250 ನಿಮಗೆ ಉಳಿತಾಯ ಮಾಡೋದಂದರೆ 1 ತಿಂಗಳ ಊಟಕ್ಕೆ ಖರ್ಚಿಗೆ. ಹಾಗೆ ಈ ಥರ ನಿಮಗೆ ಸಮಯ ಕಮ್ಮಿ ಉಂಟು, ಬೇಗ ಹೋಗಿ ಬರೋದಿದ್ರೆ ಫ್ಲೈಟಲ್ಲಿ ಹೋಗ್ಬೋದು, ಅಥವಾ ಬಸ್ಸಲ್ಲಿ ಹೋಗಬೇಕಾದ್ರೆ ಎಕ್ಸಿಟ್ ಮಾಡ್ಬೋದು. ಈ ಥರ ಪ್ರೊಸೆಸ್ ಇಲ್ಲಿ ನಡೆಯುತ್ತೆ. ಸೊ ಮತ್ತೊಂದು ವಿಷಯ ಏನಂದರೆ, ಮೊದಲು ಇಲ್ಲಿ ಜಾಬು ನೀವು ಬಂದಾಗ ಒಂದು ಕಂಪ್ನಿಗೆ ನೀವು ಒಂದು ಕಂಪ್ನಿಗೆ ನೀವು ಟೈಪ್ ಆದ ತಕ್ಷಣ, ನೀವು ವರ್ಕಿಗೆ ಸೇರಿದ ತಕ್ಷಣ 2 ವರ್ಷ ಕಂಪಲ್ಸರಿ ಮಾಡಲೇಬೇಕಿತ್ತು. ಅಥವಾ ನೀವು ಮಿಡ್ಲಲ್ಲಿ ಬಿಡ್ತೀರಂದ್ರೂ ನೀವು ಏನು ವೀಸಾ ಅವ್ರು ನಿಮ್ಮ ಮೇಲೆ ಖರ್ಚು ಮಾಡಿದಾರಲ್ಲ ಅದನ್ನು ನೀವು ತುಂಬಿಯೇ, ಅಥವಾ ನೀವು ಅದನ್ನು ರೀಪೇ ಮಾಡಿಯೇ ನಿಮ್ಮನ್ನು ಅವ್ರು ರಿಲೀಸ್ ಮಾಡ್ತಾರೆ, ನೀವು ಕೆಲಸ ಬಿಡ್ಬೋದಿತ್ತು. ಬಟ್ ಈಗ ಆ ಥರ ಅಲ್ಲ. ದುಬೈಯಲ್ಲಿ ರೂಲ್ಸ್ ಚೇಂಜ್ ಮಾಡಿದ್ದಾರೆ. ನೀವು ಒಂದು ಕಂಪ್ನಿ ಸೇರಿದ ಮೇಲೆ ಕೆಲಸಕ್ಕೆ 6 ಮಂತ್ ಆದ ನಂತರ ನೀವು ರಿಸೈನ್ ಮಾಡ್ಬೋದು. ಆ ಟೈಮಲ್ಲಿ ನೀವು ಯಾವುದೇ ರೀತಿಯ ಅಮೌಂಟ್ ಕೊಡುವಂಗಿಲ್ಲ, ಯಾವುದೇ ರೀತಿಯ ಪ್ರೀಪೇ ಮಾಡುವಂಗಿಲ್ಲ, ಯಾವುದು ಕೂಡ ಇದರಲ್ಲಿ ಅಮೌಂಟ್ ನೀವು ಕಟ್ಟುವಂಗಿಲ್ಲ. ನೀವು 6 ಮಂತ್ ಆದ ನಂತರ ನಿಮಗೆ ಓಕೆ ಅನಿಸಿದ್ರೆ ಕಂಟಿನ್ಯೂ ಮಾಡಿ, ಅಥವಾ ಬಿಟ್ಟು ಬೇರೆ ಕಡೆ ಕೆಲಸ ನೋಡ್ಬೋದು. ಈ ಥರ ರೂಲ್ಸ್ ಇಲ್ಲಿ ಬಂದಿದೆ. ಇಲ್ಲಿ ನಾನು ನಿಮಗೆ ಸ್ಯಾಲ್ರಿ ಬಗ್ಗೆ ಹೇಳೋದಂದರೆ, ಇಲ್ಲಿ ಲೇಬರ್ಸ್ ಅವರಿಗೆ ನಿಮಗೆ ಒಂದು 1000 to 1200 ತನಕ ಸ್ಯಾಲ್ರಿ ಇರುತ್ತೆ, ಆಯಿತಾ. ನಿಮಗೆ ಅಕಾಮಿಡೇಷನ್ ಕೊಡ್ತಾರೆ, ಮತ್ತು ಫುಡ್ಡು ಒಂದೊಂದು ಸರಿ ಕೊಡ್ತಾರೆ, ಇಲ್ಲಾಂದರೆ ನೀವೇ ಪ್ರಿಪ್ರೇಷನ್ ಮಾಡಬೇಕಾಗುತ್ತೆ. ಫುಡ್ ಇನ್ಕ್ಲೂಡ್ ಆಗಿರೋದಿಲ್ಲ. ಅದಾದ ನಂತರ 2ನೇದಾಗಿ ಸೇಲ್ಸಲ್ಲಿ, ಈಗ ಶಾಪಲ್ಲಿ ಅಥವಾ ಮಾಲಲ್ಲೆಲ್ಲ ನಿಮಗೆ ವರ್ಕ್ ಬೇಕಂತ ಹೇಳಿದರೆ ಅಲ್ಲಿ ಸ್ಯಾಲ್ರಿ ಬಂದು ನಿಮಗೆ 1200 to 1500 ತನಕ ಸಿಗುತ್ತೆ. ಫ್ರೆಷರಿಗೆ ಆದರೆ, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ದರೆ 2000 ತನಕ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದಾದ ನಂತರ ಇಲ್ಲಿ ಡೆಲಿವರಿ ಬಾಯ್ಸಿಗೆ ತುಂಬ ವೇಕೆನ್ಸಿ ಓಪನ್ ಇರುತ್ತೆ, ಆಯಿತಾ. ಏನಂದರೆ ನಮ್ಮ ಈಗ ಇಂಡಿಯಾದಲ್ಲಿ ಝೊಮ್ಯಾಟೊ, ಸ್ವಿಗ್ಗಿ ಹೇಗುಂಟು ಅದೇ ಥರ ಇಲ್ಲಿ ಕೆಲವೊಂದು ಡೆಲಿವರಿ ಕಂಪ್ನಿಗಳುಂಟು. ಅದರಲ್ಲಿ ನಿಮಗೆ ಟ್ಯಾಬಿ ಅಂತ ಬರುತ್ತೆ, ಆಮೇಲೆ ತೆಮೋ ಅಂತ ಬರುತ್ತೆ. ಈ ಥರ ತುಂಬ ಇದುಂಟು. ನಿಮಗೆ ಇಲ್ಲಿ ಬಂದ ತಕ್ಷಣ ನಿಮಗೆ ಲೈಸೆನ್ಸ್ ಅವರೇ ಪ್ರೊವೈಡ್ ಮಾಡ್ತಾರೆ. ಕೆಲವು ಸರಿ ನಿಮ್ಮ ಲೈಸೆನ್ಸ್ ಇದ್ದರೆ ನೀವು ಅದಕ್ಕೂ ಜಾಬ್ ಹೋಗ್ಬೋದು, ಅಥವಾ ನಿಮ್ಮ ಹತ್ರ ಲೈಸೆನ್ಸ್ ಏನಿಲ್ಲ ಇಲ್ಲಿ ಬಂದು ಬೈಕ್ ಲೈಸೆನ್ಸ್ ಅವರೇ ಮಾಡಿಕೊಟ್ಟು ಅದಾದ ನಂತರ ಅಮೌಂಟನ್ನು ಮಾತ್ರ ಅವರು ನಿಮ್ಮ ಸ್ಯಾಲ್ರಿಯಲ್ಲಿ ಸ್ವಲ್ಪ ಕಟ್ ಮಾಡ್ತಾರೆ. ಮತ್ತು ಸ್ಯಾಲ್ರಿನ ಅದರಲ್ಲಿ ಒಳ್ಳೆ ನೀವು ಎಲ್ಲ ಕಮಿಷನ್ ಎಲ್ಲ ಸೇರಿ ನಿಮಗೆ ಒಂದು 2,500-3 ಸಾವಿರ ತನಕ ದುಡಿಬೋದು. ಬಟ್ ಹೆವಿ ಕೆಲಸ ಇರುತ್ತೆ. ನಿಮಗೆ 15 ಅವರ್ ಡ್ಯೂಟಿ ಇರುತ್ತೆ, ಶಿಫ್ಟ್ ಇರುತ್ತೆ, ರಜೆ ಎಲ್ಲ ಇರುತ್ತೆ. ಸೊ ಅದರ ಹೆವಿ ಕೆಲಸ ಇರುತ್ತೆ ಈ ಥರ. ಅದಾದ ನಂತರ ನಿಮ್ಮ ಎಕ್ಸ್ಪೀರಿಯೆನ್ಸ್ ಬಿಟ್ಟ ಆ ಥರ IT ಫೀಲ್ಡ್ ಅಂಥದ್ದೆಲ್ಲ ತುಂಬ ವರ್ಕ್ ಉಂಟು. ನಾನು ಹೇಳೋದು ಬೇಸಿಕ್ ಆಗಿ ಕೆಲವು ವರ್ಕಿನ ಬಗ್ಗೆ.
ಅದಾದ ನಂತರ ನಿಮಗೆ ಮಾರ್ಕೆಟಿಂಗ್ ಫೀಲ್ಡ್ಗೆ ಇಂಟ್ರೆಸ್ಟ್ ಇದ್ದರೆ ನಿಮಗೆ ಒಳ್ಳೆ ಸ್ಯಾಲ್ರಿ ಸಿಗುತ್ತೆ. ಬಟ್ ಏನಂದರೆ ಅಷ್ಟೇ ಟಾರ್ಗೆಟ್ ಕೂಡ ಇರುತ್ತೆ, 3, 4, 5 ಸಾವಿರ ತನಕ ನಿಮಗೆ ಸ್ಯಾಲ್ರಿ ಕೊಡ್ತಾರೆ. ಬಟ್ ಇಲ್ಲಿ ಸ್ವಲ್ಪ GCC ಎಕ್ಸ್ಪೀರಿಯನ್ಸ್ ಇದ್ದರೆ ಒಳ್ಳೆಯದು, ಯಾಕಂದರೆ ನಿಮಗೆ ಗೊತ್ತಿರಬೇಕು ಇಲ್ಲಿ ಮಾರ್ಕೆಟ್ ಹೇಗೆ, ಯಾವ ಥರ ಫೀಲ್ಡ್ ಇರುತ್ತೆ ಅಂತ. ಸೊ ಅದರಿಂದ ಇಲ್ಲಿ ಪ್ರತಿಯೊಂದು ಕೆಲಸಕ್ಕೂ ಅದರದ್ದಾದ ಒಂದು ಸ್ಯಾಲ್ರಿ ಅಂತ ಇರುತ್ತೆ. ಅದೇ ಲೇಬರಿಗೆ ಇಂಥದ್ದು ಸೆಕ್ಯೂರಿಟಿ ಗಾರ್ಡ್ ಮಾಡಬೇಕಾದ್ರೂ ಇಲ್ಲಿ ನಾರ್ಮಲ್ ಸೆಕ್ಯೂರಿಟಿ ಆಗಿ ಸೇರ್ಕೊಳ್ಳೋದಿಲ್ಲ. ಅಲ್ಲಿ ಅದಕ್ಕೂ ಒಂದು ಕೋರ್ಸ್ ಇರುತ್ತೆ, 1 ಮಂತ್ ಕೋರ್ಸು. ಅದನ್ನು ನೀವು ಕ್ಲಿಯರ್ ಮಾಡಿದ ನಂತರ ನೀವು ಸೆಕ್ಯೂರಿಟಿ ಗಾರ್ಡ್ ಕೂಡ ಮಾಡೋದು. ಅದರಲ್ಲೂ 2-2.5 ಸಾವಿರ ತನಕ ಸ್ಯಾಲ್ರಿ ಇರುತ್ತೆ. ಸೊ ಈ ಥರ ಸ್ಯಾಲ್ರಿ ಡಿಪೆಂಡಿಂಗ್ ಅಪಾನ್ ನಿಮ್ಮ ಕ್ವಾಲಿಫಿಕೇಷನ್, ನಿಮ್ಮ ಎಕ್ಸ್ಪೀರಿಯನ್ಸ್ ಮತ್ತು GCC ಎಕ್ಸ್ಪೀರಿಯನ್ಸ್, ಅಂದರೆ ಗಲ್ಫ್ ರಾಷ್ಟ್ರ ಯಾವುದಾದ್ರೂ ನೀವು ಕಡೆ ವರ್ಕ್ ಮಾಡಿದರೆ ಅದ್ರ ಮೇಲೂ ಸ್ಯಾಲ್ರಿ ಫಿಕ್ಸ್ ಮಾಡ್ತಾರೆ. ಸೊ ಇಲ್ಲಿ ನಿಮ್ಮ ವರ್ಕ್ ನೀವು ಸೆಲೆಕ್ಟ್ ಆದಮೇಲೆ, ವೀಸಾ ಎಲ್ಲ ಆದಮೇಲೆ ಮೇನ್ ಇಲ್ಲಿ ನಿಮಗೆ ಎಮಿರೇಟ್ಸ್ ID ಅಂತ ಕೊಡ್ತಾರೆ, ಆಯಿತಾ. ಇದಿಲ್ಲಿನ ಕಾರ್ಡು, ನಾನು ಜಾಸ್ತಿ ಡೀಟೇಲ್ ತೋರಿಸೋದಿಲ್ಲ. ಈ ಥರ ಒಂದು ಕಾರ್ಡ್ ಬರುತ್ತೆ, ಎಮಿರೇಟ್ಸ್ ID ಅಂತ. ಸೊ ಇದರಲ್ಲಿ ನಿಮ್ಮದೆಲ್ಲ ಡೀಟೇಲ್ ಇರುತ್ತೆ. ಇದು ನಿಮ್ಮ ಮೇನು ವೀಸಾ ಥರ, ಅಂದರೆ ಇಲ್ಲಿನ ಕಾರ್ಡ್, ನಿಮಗೆ 2 ವರ್ಷದ ರೆಸಿಡೆನ್ಸಿ ಕಾರ್ಡ್ ಕೊಡ್ತಾರೆ. ಸೊ ಈ ಕಾರ್ಡನ್ನು ನೀವು ಕ್ಯಾರಿ ಮಾಡಬೇಕಾಗುತ್ತೆ. ಎಲ್ಲಿ ಬೇಕಾದರೆ ಹೋಗಬೇಕಾದ್ರೆ, ನಿಮ್ಮ ಯಾವುದೇ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಕಾದ್ರೆ ಈ ಕಾರ್ಡ್ ಕೇಳ್ತಾರೆ. ಇಲ್ಲಿ UAE ಅಲ್ಲಿ ಏನಾದರೂ ನಿಮ್ಮ ಲೋನ್ ತಗೊಳ್ಬೇಕಾ ಅಥವಾ ಏನೇ ಇದ್ರೂ ಮೇನ್ ಬಂದು ನಿಮಗೆ ಈ ಕಾರ್ಡ್ ಬೇಕಾಗುತ್ತೆ. ಎಮಿರೇಟ್ಸ್ ID ಅಂತ ಹೇಳ್ತಾರೆ ಇದಕ್ಕೆ. ಓಕೆ, ಇದರ ವ್ಯಾಲಿಡಿಟಿ ಬಂದು 2 ವರ್ಷ. ಅದೇ ನಿಮ್ಮ ವೀಸಾ ಯಾವಾಗ ಎಂಡ್ ಆಗುತ್ತೆ ಪುನಃ ನೀವು ರಿನ್ಯೂವಲ್ ಮಾಡ್ಬೋದು, ಅಥವಾ ನೀವು ಎಕ್ಸಿಟ್ ಆಗಿ ಪುನಃ ಬೇರೆ ಕಂಪ್ನಿಗೆ ಹೋದರೆ ಅಲ್ಲಿಂದ ನಿಮಗೆ ಬೇರೆ ಕಾರ್ಡ್ ಕೊಡ್ತಾರೆ. ಸೊ ಈ ವಿಡಿಯೋದಲ್ಲಿ ನಿಮಗೆ ಸ್ವಲ್ಪ ಆದರೂ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ. ಸೊ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಗೆ ಯಾವುದೇ ಡೌಟ್ಸ್ ಇದ್ದರೂ ನಾನು ನಂಬರನ್ನು ಕೊಟ್ಟಿರ್ತೀನಿ, ಅದಕ್ಕೆ ಮೆಸೇಜ್ ಮಾಡ್ಬೋದು, ಅಥವಾ ಕಮೆಂಟ್ ಸೆಕ್ಷನಲ್ಲಿ ಮೆಸೇಜ್ ಮಾಡಿ ನಾನು ನಿಮಗೆ ರಿಪ್ಲೈ ಹಾಕ್ತೀನಿ. ಅದೇ ರೀತಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು, ಧನ್ಯವಾದಗಳು.